ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮದಲ್ಲಿ ನಡೆದ ರಸ್ತೆ ಕಾಮಗಾರಿಗೆ ಸಂಬಂಧಿಸಿದ ಕಾಂಗ್ರೆಸ್ ಮುಖಂಡರು ಮಾಡಿದ ಆರೋಪಗಳನ್ನು ಗ್ರಾಮಸ್ಥರು ಸುಳ್ಳು ಮತ್ತು ರಾಜಕೀಯ ಪ್ರೇರಿತ ಅಂತ ಖಂಡಿಸಿದ್ದಾರೆ. 30 ವರ್ಷಗಳ ನಂತರ ಗ್ರಾಮಕ್ಕೆ ರಸ್ತೆ ಸಿಗುತ್ತಿರುವ ಸಂದರ್ಭದಲ್ಲಿ ರಾಜಕೀಯ ಮಾಡಬಾರದು ಅಂತ ಅವರು ಎಚ್ಚರಿಸಿದ್ದಾರೆ. ಶಾಸಕ ಎಚ್.ಕೆ. ಸುರೇಶ್ ಅವರು ಅನುದಾನ ಬಿಡುಗಡೆ ಮಾಡಿ ಗುಣಮಟ್ಟದ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡುತ್ತಿರುವುದು ಗ್ರಾಮಸ್ಥರ ಸಂತೋಷಕ್ಕೆ ಕಾರಣವಾಗಿದೆ. ಉಳಿದಿರುವ ರಸ್ತೆ, ವಿದ್ಯುತ್ ಬಾಕ್ಸ್ ಚರಂಡಿ ಹಾಗೂ ದೇವಾಲಯಕ್ಕೆ ಹೆಚ್ಚಿನ ಅನುದಾನ ನೀಡುವುದಾಗಿ ಶಾಸಕರು ಭರವಸೆ ನೀಡಿರುವುದನ್ನು ಗ್ರಾಮಸ್ಥರು ಮೆಚ್ಚಿದ್ದಾರೆ. ಗ್ರಾಮಾಭಿವೃದ್ಧಿಗೆ ಯಾರೇ ಮಾಡಿದ್ರೂ ಗೌರವಿಸುವುದಾಗಿ, ಆದರೆ ಗ್ರಾಮ ಹೆಸರನ್ನ ರಾಜಕೀಯಕ್ಕಾಗಿ ಬಳಸಬಾರದು ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಈ ಪ್ರದೇಶದಲ್ಲಿ ಹೆಚ್ಚುತ್ತಿರುವ ಆನೆಗಳ ಕಾಟ ಪರಿಹರಿಸೋಕೆ ಕ್ರಮ ಜರುಗಿಸಬೇಕು ಅಂತ ಕೂಡ ಮನವಿ ಮಾಡಿದ್ದಾರೆ. ಈಗ ಊರಿಗೆ ಒಳ್ಳೇದು ಮಾಡಿದ್ರೆ ಬಿಟ್ರೆ ಅವ್ರಿಗೆ ಕೆಟ್ಟದ್ದೇನು ಮಾಡಕ್ ಹೋಗಿಲ್ಲ. ಅದೇ ಆಚಿಗೆ ಇಲ್ದಿದ್ದೆಲ್ಲ ಹೇಳಕ್ ಹೋಗ್ಬೇಕು. ನಾವು ಮಾಡಿದ್ದ ಅಲ್ವಾ? ಈಗ ಒಂದು ಬಾವಿ ಒಂದು ಬಿದ್ದೋಯ್ತು, ಅದೊಂದು ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಅದು ಹೆಂಗೆ ಮಾಡ್ತಾರೆ. ನೀನು ಬಾಕ್ತಿರಂಡಿ ಈಗ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ರಾಜಕಾರಣ ಇದ್ರೆ ಅದು ನಮ್ಮ ಮನೇಲಿ, ಅದು ಇಲ್ಲೆಲ್ಲ ಮಾಡೋಂಗಿಲ್ಲ. ಯಾರು ನಮಗೆ MLA ಅನುಕೂಲ ಮಾಡಿರ್ತಾರೆ ಅವರೇ ನಾವು ಎತ್ತು ಕಟ್ಕೋಬೇಕು. ಹೌದಾ ಅಲ್ವಾ? ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮಾರಯ್ಯ, ಗ್ರಾಮಸ್ಥರಾದ ಚಂದ್ರಯ್ಯ, ಹೂವಯ್ಯ, ಈರಪ್ಪ, ಉಮೇಶ್, ಮಲ್ಲೇಶ್, ದೊರೆಯಪ್ಪ, ಮಹೇಶ್, ಪುಟ್ಟಮ್ಮ, ಜಯಮ್ಮ, ಜವರಮ್ಮ ಇತರರು ಹಾಜರಿದ್ದರು.